ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ಊರಿಂದು ಗಾರ್ಡನ್ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ದಾಸವಾಳ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಮತ್ತು ಹೂವು ಅಷ್ಟೇ ತುಂಬ ಚೆನ್ನಾಗಿ ಸೈಜ್ ಬರ್ತಾ ಇದೆ. ನೋಡಿ, ಇದರಲ್ಲಂತೂ ತುಂಬ ಹೂವು ಸೈಜೂ ಚೆನ್ನಾಗಿ ಬಂದಿದೆ ಮತ್ತು ದಪ್ಪನೂ ಆಗಿದೆ. ಗಿಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೊಡ್ಕೊಂಡು ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಅಂತ. ಇನ್ನೂ ಮಳೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರೆ ಗಿಡ ಇನ್ನೂ ತುಂಬ ಚೆನ್ನಾಗಾಗತ್ತೆ. ನೀವು ನೋಡ್ಬೋದು ಎಷ್ಟೊಂದು ಮೊಗ್ಗಿದೆ ಅಂತ. ನಾವು ಪಾಟಲ್ಲಾದರೆ ಅವತ್ತೇ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಇಲ್ಲಿ ಊರಲ್ಲಿ ಇದ್ದಿದ್ದರಿಂದ ಗಿಡಗಳು ನೆಲದಲ್ಲಿ ಬೇರೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಯೆಲ್ಲೋ ಲೀವ್ಸು ಅವೆಲ್ಲ ಇದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಕ್ಲೀನ್ ಮಾಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ. ಆರೆಂಜ್ ಕಲರ್ದು ಮತ್ತು ಪಿಂಕ್ ಕಲರ್ದು ಹೂವು ಸಿಕ್ಕಿದೆ ಇವತ್ತು. ವೈಟು ಹೂವು ಇಲ್ಲ, ಕೇಸರಿ ಕಲರ್ದು ಸ್ವಲ್ಪ ಹೂವು ಸಿಕ್ಕಿದೆ. ಎರಡೆರಡೆ ಹೂವು ಅಂತಂದ್ರೂ ಬಿಡ್ತಾನೆ ಇದೆ, ಹೂವು ಇಲ್ಲ ಅನ್ನೋಂಗಿಲ್ಲ. ಕೇಸರಿ ಕಲರ್ದು ಚಿಕ್ಕದಲ್ಲಿ ಯಾಕೆ ಹೂವು ಕಮ್ಮಿ ಆಗಿದೆ ಅಂದರೆ ನೋಡಿ, ಈ ಥರ ಮಿಲಿಬಗ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಔಷಧಿ ಸ್ಪ್ರೇ ಮಾಡ್ಕೋಬೇಕು. ವೈಟದು ಇವಾಗ ತುಂಬ ಚೆನ್ನಾಗಿ ಚಿಗುರಿ ಮೊಗ್ಗಾಗ್ತಿದೆ. ಇದರಲ್ಲಿ ಯಾಕೆ ಸ್ವಲ್ಪ ಹೂವು ಕಮ್ಮಿ ಆಗಿದೆ ಅಂದರೆ ಆಗ್ಲಕಾಯಿ ಗಿಡ ಫುಲ್ ಅದಕ್ಕೆ ಶೇಡ್ ಥರ ಬಂದುಬಿಟ್ಟಿದೆ. ನೋಡಿ ಹೆಂಗೆ ಅಪ್ಕೊಬಿಟ್ಟಿದೆ. ಅದನ್ನೆಲ್ಲ ಕಿತ್ತಾಕಬೇಕು. ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಅಷ್ಟೇ ನೋಡಿ, ಕೇಸರಿ ಕಲರ್ದು ಮೊಗ್ಗು ಆಗ್ತಾಯಿದೆ, ಆದರೆ ತುಂಬ ಯೆಲ್ಲೋ ಲೀವ್ಸ್ ಆಗಿದೆ. ರೋಸ್ ಪ್ಲ್ಯಾಂಟು ಅಷ್ಟೇ ಹೂವೆಲ್ಲ ಆಗಿದೆ ಮತ್ತು ತಿರ್ಗಾ ಹೊಸ ಚಿಗುರು ಬರ್ತಾಯಿದೆ. ಅದು ಫ್ಲವರಿಂಗ್ ಆಗ್ತಾ ಇರುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಎಕ್ಸೋರಾ ನೋಡ್ಬೋದು ನೀವು, ತುಂಬ ಚೆನ್ನಾಗಾಗಿದೆ. ಇದು ನೆಲದಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕಿರ್ತೀವಲ್ವ, ಹಂಗಾಗಿ ಹುಲ್ಲು ಎಲ್ಲ ತುಂಬ ಬೆಳ್ಕೊಂಬಿಟ್ಟಿದೆ. ಬದನೆಕಾಯಿ ಗಿಡ ಲಾಸ್ಟ್ ವಿಡಿಯೋದಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ, ತುಂಬ ಚಿಕ್ಕದಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಬದನೆಕಾಯಿ ಎಲ್ಲ ಬಿಟ್ಟಿದೆ. ಈ ವಿಡಿಯೋದಲ್ಲಿ ನೋಡಿ ನೀವು ಫುಲ್ಲು ಎಲೆ ಇದೆ. ನಾನು ನೆಕ್ಸ್ಟು ಒನ್ ಡೇ ಆದಮೇಲಿಂದ ವಿಡಿಯೋ ತೋರಿಸ್ತೀನಿ. ಎರಡು ಒಂದೇ ಇದರಲ್ಲಿ ಹಾಕಿದ್ದೀನಿ. ಇನ್ನು ಸನ್ರೈಸ್ ಆಗಿಲ್ಲ, ಆವಾಗಲೇ ವಿಡಿಯೋ ಮಾಡಿದೆ ನಾನು. ಯಾಕಂದರೆ ಪೂಜೆಗೆ ಬೇಗನೆ ಹೂವು ಕಿತ್ಕೊಬಿಡ್ತೀವಿ, ಅಷ್ಟರಲ್ಲಿ ವಿಡಿಯೋ ಮಾಡ್ಕೋಬೇಕು ಫ್ಲವರ್ ಇರೋದು ಅಂದರೆ. ಬೇರೆ ವೀಡಿಯೋಸ್ ಎಲ್ಲ ನಿಧಾನಕ್ಕೆ ಮಾಡ್ಬೋದು. ಮತ್ತು ನೋಡಿ, ಹೀರೆಕಾಯ್ದು ನನ್ನ ಊರಿಂದು ವೀಡಿಯೋಸ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ. ಹೀರೆಕಾಯ್ದು ತುಂಬ ಚೆನ್ನಾಗಿ ಬಿಟ್ಟಿತ್ತು, ಇವಾಗ ಸದ್ಯಕ್ಕೆ ಒಣಗೋಗಿದೆ. ಅದನ್ನು ನಾವು ತೆಗ್ದಾಕ್ಬಿಟ್ಟು ಹೊಸದು ಹಾಕಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಅತ್ತೆ ಹಸುಗೆ ಅಂತೇಳಿ ಹುಲ್ಲೆಲ್ಲ ಕುಯ್ಕೋತಾ ಇದ್ದಾರೆ. ನಾವು ಸಣ್ಣ ಸಣ್ಣದು ಹುಲ್ಲೇನಿತ್ತು ಅದನ್ನೆಲ್ಲ ಬಿಡಿಸ್ಕೋತಾ ಇದ್ದೀವಿ. ಇವು ಬ್ಯಾಂಗ್ಳೂರಿಂದ ತಂದು ಹಾಕಿದ್ದು ಕನಕಾಂಬರ ಗಿಡಗಳು. ಪಾಟಲ್ಲಿ ಇತ್ತಲ್ವ, ಮಣ್ಣಿಗೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಹೂವನೂ ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತಿದೆ. ಒಂದೊಂದು ಮಳ ಹೂವು ಆಗೋಷ್ಟು ಸಿಗ್ತಾಯಿದೆ. ನಾನು ನೆಕ್ಸ್ಟ್ ಹಾರ್ವೆಸ್ಟ್ ಮಾಡಿದಾಗ ಕನಕಾಂಬರ ಹಾರ್ವೆಸ್ಟ್ ಮಾಡಿದ್ದು ಮತ್ತು ಕಟ್ಟಿದ್ದು ಎಲ್ಲ ತೋರಿಸ್ತೀನಿ. ಎಷ್ಟುದ್ದ ಆಯಿತು, ಎಷ್ಟುದ್ದ ಸಿಕ್ತು ಅಂತ 2 ಗಿಡಕ್ಕೆ. ದಾಸವಾಳ ಹೂವು ನೋಡ್ಬೋದು ನೀವು, ನಾನು ತೋರಿಸ್ದಾಗ ಮೊಗ್ಗಿತ್ತು, ಇವಾಗ ಫುಲ್ಲು ಚೆನ್ನಾಗಿ ಅರಳಿದೆ ಬಿಸಿಲು ಬಂದಮೇಲೆ. ನಾನು ಇನ್ನೂ ಸನ್ರೈಸ್ ಆಗೋದಾಗಿಂತ ಮುಂಚೆ ಮಾಡ್ಕೊಂಡಿದ್ದೆ ಒಂದು ಸತಿ. ನೋಡಿ, ಕನಕಾಂಬರ ಹೂವನೂ ಅಷ್ಟೇ ಎಲ್ಲ ಬಂದಿದ್ದಾವೆ. ಅಂದರೆ ಇವತ್ತೇ ಹಾರ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಸಿಗುತ್ತೆ, ಒಂದು ಡೇ ಬಿಟ್ಟು ಒಂದು ದಿವಸ ಮಾಡಬೇಕು. ಆವಾಗಲೇ ಬದನೆಕಾಯಿ ಗಿಡ ನೋಡಿದ್ದಕ್ಕೂ ಇವಾಗ ನೋಡಿ ಕೆಳಗಡೆ ಎಲೆ ಎಲ್ಲ ತೆಗ್ದಿದ್ದೀನಿ. ಯಾಕಂದರೆ ಪೆಸ್ಟೆಲ್ಲ ಅಟ್ಯಾಕ್ ಆಗಿಬಿಡುತ್ತೆ ಜಾಸ್ತಿ ಹುಲ್ಲಿಗೆಲ್ಲ ಎಲೆಗಳು ಟಚ್ ಆಗ್ತಾಯಿದ್ರೆ. ಹಂಗಾಗಿ ನಾನು ಕೆಳಗಡೆದೆಲ್ಲ ಎಲೆ ತಕ್ಕೊಂಬಂದಿದ್ದೀನಿ. ಎಕ್ಸೋರಾನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಹೊಸ ಚಿಗುರು ಬರ್ತಿದೆ, ಮೊಗ್ಗು ಹೂವು ಎಲ್ಲ ಇದೆ. ನೋಡ್ಬೋದು ನೀವು. ಈ ಕಡೆ ಮಾತ್ರ ಒಂದೇ ಒಂದು ಸ್ವಲ್ಪ ಅರಳಿತ್ತು. ಕಲರಂತೂ ತುಂಬ ಚೆನ್ನಾಗಿದೆ ಎಕ್ಸೋರದು. ನಮ್ಮ ಹತ್ರ ಇರೋದು ಡಾರ್ಕ್ ಪಿಂಕ್ ಥರ, ಈ ಥರ ಜಾಸ್ತಿ ರೆಡ್ಡು ಇಲ್ಲ ಪಿಂಕು ಇಲ್ಲ, ಆ ರೀತಿ ಇದೆ. ಇನ್ನೊಂದು 2 ಕಲರು ಇಷ್ಟ ನನಗೆ ಎಕ್ಸೋರಾ ಹೂವುಗಳು. ಇನ್ನೊಂದು 2 ಕಲರ್ ಕಲೆಕ್ಷನ್ ಮಾಡಬೇಕು. ಹೇಗೆ ದಾಸವಾಳ ಹೂವದು ಕಲೆಕ್ಷನ್ಸ್ ನಡೀತಾ ಇದೆ, ಇದನ್ನು ಹಾಗೆ ಕಲೆಕ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಡ್ಜಸ್ಟ್ ಆದಮೇಲೆ ಹೊಸ ಗಿಡಗಳು ತಂದು ಹಾಕ್ತೀನಿ. ಮತ್ತು ಬ್ಯಾಂಗ್ಳೂರಲ್ಲಿರೋ 2-3 ಪಾಟನ್ನು ತಂದ್ಕೋಬೇಕು ಅವನ್ನೂ. ಇವತ್ತಿನ ವಿಡಿಯೋ ನೋಡಿ ಇದು. ಇವತ್ತು ಅಷ್ಟೇ ತುಂಬ ದಾಸವಾಳ ಹೂವು ಅರಳಿತ್ತು. ಇದು ದೊಡ್ಡದು ರೆಡ್ ಕಲರ್ದೇ 5 ದಾಸವಾಳ ಹೂವು ಅರಳಿತ್ತು. ಪಿಂಕುದು 3 ಅರಳಿತ್ತು, ಕೇಸರಿ ಕಲರ್ದು 2 ಅರಳಿತ್ತು. ವೈಟದು ನಿಮ್ಗೆ ಹೇಳಿದ್ನಲ್ಲ, ಆಗ್ಲಕಾಯಿ ಫುಲ್ಲು ಗಿಡ ಮುಚ್ಕೊಂಡು ಬಿಟ್ಟಿರೋದ್ರಿಂದ ಅದು ಸರಿಯಾಗಿ ಹೂವು ಬಿಡ್ತಿಲ್ಲ. ಆದರೆ ಚಿಗುರು ಮೊಗ್ಗೆಲ್ಲ ತುಂಬ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟು. ಇವಾಗ ಇರ್ತೀನಲ್ವ, ನಾನು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟರೆ
ಚೆನ್ನಾಗಿ ಹೂವು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವೈಟ್ ಅಂತೂ ಯಾವಾಗಲೂ ಹೂವು ಕಮ್ಮಿನೇ ಆಗ್ತಾ ಇರಲಿಲ್ಲ, ಯಾವಾಗಲೂ ಬಿಡ್ತಾಯಿತ್ತು. ಈ ಸತಿನೇ ಅದು ಕಮ್ಮಿ ಆಗಿರೋದು. ಈ ಸತಿ ಫರ್ಟಿಲೈಸರ್ಸ್ ಎಲ್ಲ ಕೊಟ್ಬಿಟ್ಟು ನೋಡೋಣ. ಬ್ಯಾಂಗ್ಳೂರಲ್ಲಿ ಇದ್ದಿದ್ದ ಗಿಡಗಳಿಗಂತೂ ನಾನು ಫರ್ಟಿಲೈಸರ್ಸ್ ಕೊಡ್ತಾಯಿದ್ದಿದ್ದು ನಿಮಗೆ ವೀಡಿಯೋ ಹಾಕ್ತಾನೆ ಇದ್ದೆ. ಈ ಸತಿ ನೋಡೋಣ ಇದಕ್ಕೆ ಫರ್ಟಿಲೈಸರ್ಸ್ ಕೊಟ್ಟ ಮೇಲೆ ಹೂವು ಹೆಂಗೆ ಬರುತ್ತೆ. ಮತ್ತು ಇವಾಗಲೇ ಇಷ್ಟು ದೊಡ್ಡದಿದೆ, ಫರ್ಟಿಲೈಸರ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೂವಿನ ಸೈಜ್ ಹೇಗೆ ದಪ್ಪ ಆಗುತ್ತೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾವು ಇವಾಗ ಸ್ವಲ್ಪ ದಿವಸನಾದರೂ ಊರಲ್ಲಿ ಇದ್ದೇ ಇರ್ತೀವಿ. ಹಂಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮತ್ತು ಈ ಗಿಡಗಳ ಆರೈಕೆ ಮಾಡೋಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಇದು ಕೇಸರಿ ಕಲರ್ ಗಿಡದ್ದು ಮಿಲಿಬಗ್ಸ್ ಇದಕ್ಕೆ ಬ್ರ್ಯಾಂಚಸ್ ಎಲ್ಲ ಕಟ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದನ್ನು ಕಟ್ ಮಾಡಿಬಿಟ್ಟು ಔಷಧಿ ಹೊಡಿಬೇಕು ಇದಕ್ಕೆ. ಏಕೆಂದರೆ ಇದು ಜಾಸ್ತಿ ಆಗಿರೋದ್ರಿಂದ ನಾನು ಇವಾಗ ಅಂಗಡಿಯಿಂದನೇ ಔಷಧಿ ತಂದು ಹೊಡಿಬೇಕು. ಇದಕ್ಕೆ ರೈಸ್ ವಾಟರ್ಗೆಲ್ಲ ಕಮ್ಮಿ ಆಗಲ್ಲ ಇವಾಗ ಇದು. ನೋಡೋಣ, ಅದನ್ನು ಆ ರೀತಿ ಏನಾರ ತಂದು ನಾನು ಹೊಡಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಗಡಿಯಿಂದ ಏನಾರ ಪೆಸ್ಟಿಸೈಡ್ ತಂದು ಹೊಡೆದ್ರೆ, ಮನೆಯದ್ದೇ ಹೊಡೆದ್ರೂ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೈಟದ್ದು ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಫ್ಲವರಿಂಗ್ ಇನ್ನೂ ಇಲ್ಲ. ಫ್ಲವರಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆನೇ ಪೂಜೆಗೆ ಹಾರ್ವೆಸ್ಟ್ ಮಾಡ್ಕೊಬಿಡ್ತೀವಿ. ಅಷ್ಟರೊಳಗಡೆ ನಾನು ನಿಮಗೆ ವಿಡಿಯೋ ಮಾಡಿ ಇಟ್ಕೊಂಡ್ರೆ ನನಗೆ ಫ್ಲವರ್ಸ್ದು ವಿಡಿಯೋ ಸಿಗುತ್ತೆ. ಹಂಗಾಗಿ ನಾನು ಬೆಳಗ್ಗೆನೇ ವಿಡಿಯೋ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಒಂದು ದಿವಸ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ದೀರಾ ವಿಡಿಯೋನ ಫುಲ್ಲು ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ತುಂಬ ಜನ ನೋಡ್ತಾಯಿದ್ದೀರಾ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ನೋಡಿ ಇಷ್ಟು ಹೂವು ಸಿಕ್ಕಿದೆ. ಕಲರ್ ನೋಡಿ ತುಂಬ ಚೆನ್ನಾಗಿದೆ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.